ನಾವು ಎಲ್ಲರೂ ಇಂದೋರ್ ಹೋಗಿ ಬಂದೀವಿ. ಇಂದೋರ್ ದೇಶದಲ್ಲಿ ಫಸ್ಟ್ ರ್ಯಾಂಕ್ ಕ್ಲೀನೆಸ್ಟ್ ಸಿಟಿ ಅಂತ ಇದೆ. ನಾವು ಬೆಳಗಾವಿನಲ್ಲಿ ಅಲ್ಲಿ ಹೋದ ಕೂಡಲೇ ಅಲ್ಲಿಂದ ಏನು ಕಲಿತು ಬಂದಿಲ್ಲ, ಅದು ಕೂಡ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಾವು ಅಲ್ಲಿದ್ದು ಬಂದ ಕೂಡಲೇ ಇದು ಸ್ಟಾರ್ಟ್ ಮಾಡಿದ್ದೇವೆ. 5:30 ಕರೆಕ್ಟ್ ಶಾರ್ಪ್ 5:30 ನಾವು ಮನೆ ಬಿಡ್ತೀವಿ. ಮತ್ತು ನಮ್ಮ ಬೀಟ್ ಆಫೀಸ್ ಎಲ್ಲೆಲ್ಲಿ ಇರ್ತಾವೆ ಆ ಪ್ರತಿಯೊಂದು ದಿವಸನ ಬೇರೆ ಬೇರೆ ಬೀಟ್ ಆಫೀಸ್ಗೆ ಹೋಗಿ ಆ ಬೀಟ್ ಆಫೀಸ್ಗೆ ಅಲ್ಲೇ ಹೋಗ್ತೀವಿ. ಅಲ್ಲೇ ಕರೆಕ್ಟ್ ನಾವು 5:45 ಗಂಟೆಗೆ ಮುಟ್ತೀವಿ. ಅಲ್ಲೇ ಎಲ್ಲೂ ಬೀಟ್ ಆಫೀಸ್ ಇದೆ ನಮ್ಮ ಸಿಟಿನಲ್ಲಿ. 5:45 ಗಂಟೆಗೆ ಮುಟ್ಟ ಅಲ್ಲೇ ಅವ್ರದ್ದು ಹಾಜರಿ ಬುಕ್ಕ ಅಟೆಂಡೆನ್ಸ್ ತೊಗೊಂಡು ಎಷ್ಟು ಜನ ಬರ್ತಾಯಿದ್ದಾರೆ ಅಂದ್ರೆ ಕೆಲವು ಏನಿರ್ತೈತೆ ರೀ ಸಿಸ್ಟಮ್ ಅಂದ್ರೆ ಕೆಲವು ಕಡೆ ಸಂಖ್ಯೆ ಹೇಳ್ತಾರೆ ನಮಗೆ 26 ಜನ ಈ ವಾರ್ಡ್ಗೆ ಅದಾರ, ಎಷ್ಟು ಜನ ಅದಾರಂತ. ಖರೀನ ಅದಾವ ಅಣಿ ಇಲ್ಲೋ ಆ ಥರ ಕೂಡ ನಾವು ನೋಡ್ತಾಯಿದ್ದೀವಿ. ಮತ್ತು ಅದ್ರೊಳಗೆ ಎಷ್ಟು ಜನ ಆಬ್ಸೆಂಟ್ ಅದಾರ ಖರೆ ಅಂದ್ರೆ ಸುಳ್ಳು ಅದ್ರೊಳಗೆ ಏನಾಯಿತು ಇದು ಒಂದು ನೋಡ್ತಾಯಿದೆ, ಅದೊಂದಿದೆ. ಅದ್ರ ಜೊತೆಲೇ ನಮ್ಮ ಪೌರ ಕಾರ್ಮಿಕ ಅಂದ್ರೆ ನಮ್ಮ ಸಫಾಯಿ ಮಿತ್ರರು, ಅವ್ರ ಜೊತೆಲೇ ಸಂಪರ್ಕ ಸಂವಾದ, ಅವ್ರ ಏನು ಸಮಸ್ಯೆಗಳು ಇದಾವೆ ಅದನ್ನ ಕೂಡ ಕೇಳ್ಕೊತೀವಿ. ಮತ್ತು ಅಲ್ಲಿ ನಾವು ಏನು ನೋಡಿ ಬಂದೀವಿ ಅವ್ರಿಗೂ ಮಾತಾಡ್ತೀವಿ. ಅವ್ರ ಜೊತೆಲೇ ಮಾತಾಡಿ ಅಲ್ಲಿ ಅವ್ರಿಗೆ ಹೇಳ್ತೀವಿ ಈ ಥರದ್ದು ಅಲ್ಲೇ ಸಿಸ್ಟಮ್ ನಡೀತಾ ಇದೆ, ನಾವು ಈ ಥರ ಮಾಡಬೇಕು. ಅಂದರೆ ಅಲ್ಲಿ ಒಂದು ಡೋರ್ ಟು ಡೋರ್ ಗಾಡಿನಲ್ಲಿ 6 ಪ್ರಕಾರದ್ದು ಬೇರೆ ಬೇರೆ ಕಸ ಅಲ್ಲಿ ಜನ ಕೊಡ್ತಾರಲ್ಲಿ. ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಇನ್ನೂ ಜನರಿಗೆ ನಾವು ಹಸಿ ಕಸ ಒಣ ಕಸ ಪ್ಲಾಸ್ಟಿಕ್ ಬೇರೆ, ಕಾಂಚ್ ಗ್ಲಾಸ್ ಬೇರೆ, ಆನಂತರ ಸ್ಯಾನಿಟೈಸೇಷನ್ ಅಂದರೆ ಸ್ಯಾನಿಟೈಸರ್ ಮೆಡಿಕಲ್ ಇದ್ದಿದ್ದು ಹಗೀಸ್ ಡೈಪರ್ಸು ಅದು ಬೇರೆ, ಆನಂತರ ಇಲೆಕ್ಟ್ರಾನಿಕ್ಸ್ ಬೇರೆ, ಈ ಥರದ್ದು ಅಲ್ಲೇ ಸಿಸ್ಟಮ್ ಇದೆ. ಜನ ಅದು ಬೇರೆ ಬೇರೆ ಕೊಡ್ತಾರೆ. ಇಲ್ಲೇ ಕೂಡ ಅದು ಆ ಥರ ಆಗಬೇಕು ಅಂತ ನಮ್ಮದು ಒಂದು ಆಶೆ ಇದೆ. ಮತ್ತು ಜನರಿಗೆ ಇನ್ನೂ ಭಾಳ ನಾವು ಏನು ಮಾಡ್ತೀವಿ ಅವೇರ್ನೆಸ್ ಮಾಡಬೇಕು ಜನರಲ್ಲಿ. ಈ ಥರ ಮಾಡಿದ್ರೆ ಅಂದರೆ ನಮ್ಮ ಸಿಟಿ ಕ್ಲೀನ್ ಇರ್ತೈತಿ. ಹಂಗಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಇವ್ರ ಜೊತೆಲೇ ಒಂದು ಅಲ್ಲಿ ಅವ್ರ ಜೊತೆಲೇ ಟೈಮ್ ತೆಗೆದು ಅವ್ರಿಗೆ ನಾವು ಕೂಡ ನಿಮ್ಮ ಜೊತೆಲೇ ಅದೇವಿ ಅಂತ ಹೇಳ್ತಾ ಮತ್ತಷ್ಟು ಕೆಲವು ಅವ್ರದ್ದು ಸಮಸ್ಯೆ ಕೇಳಿಕೊಂಡು ಅದನ್ನು ನಿವಾರಣೆ ಮಾಡೋದು ಈ ಪ್ರಕಾರ ನಮ್ಮದು ನಡೀತಾ ಇದೆ. ನಾವು ಅವ್ರಿಗೆ ಪೌರ ಕಾರ್ಮಿಕರ ಅನ್ನೋ ಬದಲಿ ನಮ್ಮ ಸಫಾಯಿ ಮಿತ್ರರು ಅಂತ ಹೇಳಿ ನಮ್ಮ ಮೇಯರ್ ಸರ್ ಅವ್ರಿಗೊಂದು ಹೆಸರನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರು ನಮ್ಮ ಬೆಳಗಾವಿ ಪ್ರದೇಶ ಎಲ್ಲನೂ ಸ್ವಚ್ಛ ಮಾಡಲಿಕ್ಕೆ ಅವ್ರು ನಮಗೆ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಮತ್ತು ಅವ್ರು ನಮ್ಗೆ ಭಾಳನೇ ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೆ ನಾವು ಸಫಾಯಿ ಮಿತ್ರರೇ, ಅವ್ರು ನಮ್ಮ ಮಿತ್ರರು ಅಂತ ಹೇಳಿ ನಾವು ಹೋಗ್ತಾಯಿದ್ವಿ. ಆಮೇಲೆ ಬೆಳಗ್ಗೆ ನೀವು ಸರ್ ಹೇಳಿದಾಗೆ ನಾವು 5 ಗಂಟೆ ಅಂದರೆ 5:30 ಅಂದರೆ ಮನೆ ಬಿಟ್ಟು ಬೀಟ್ ಆಫೀಸಿಗೆ ಹಿಂದಿನ ದಿನ ನಾವು ಒಂದು ಇಂಟಿಮೇಷನ್ ಕೊಟ್ಟಿರ್ತೀವಿ. ಆ ಬೀಟ್ನ ಯಾರು ಇದ್ದಾರಲ್ಲ ಆಫೀಸರ್ಸ್ ಅವ್ರು ಇಲ್ಲಿ ಇರಲಿ ಅಂತ. ಬಟ್ ಯಾವ ಕಾರ್ಮಿಕರಿಗೂ ಅದು ಗೊತ್ತಿರಲ್ಲ ನಾವು ಬರ್ತಾಯಿದ್ದೀವಿ ಅಂತ ಹೇಳಿ. ಅವ್ರ ಜೊತೆಗೆ ಹಿಂಗೆ ಸಂವಾದ ಮಾಡಿದಾಗ ಅವ್ರಿಗೊಂದು ಖುಷಿ ಆಗ್ತಾಯಿದೆ. ನಮ್ಮ ಮೇಯರ್ ಆ್ಯಂಡ್ ಡೆಪ್ಟಿ ಮೇಯರ್ ಮತ್ತು ಅಲ್ಲಿ ನಗರ ಸೇವಕರು ಕೂಡ ನಮ್ಮ ಟೈಮಿಗೆ ಬಂದು ಅಂದರೆ ಬೆಳಗ್ಗೆ 5:15 ಬಂದಾಗ ಹೆಂಗಿರ್ತದೆ, ಥಂಡಿ ಇರ್ಬೋದು ಅಥವಾ ಸೆಕೆ ಇರ್ಬೋದು, ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ಸೊ ಆವಾಗ ಬಂದಾಗ ಹೆಂಗಿರ್ತದೆ ಅವರು ನಮ್ಮ ಜೊತೆಗೆ ಬರ್ತಾ ಇದ್ದಾರಲ್ಲ ಅಂಥೇಳಿ ಅವ್ರಿಗೂ ಒಂದು ಖುಷಿ ಆಗ್ತಾಯಿದೆ. ನಾವು ದಿನನಿತ್ಯ ಟೈಮ್ ಪ್ರಕಾರ ನಾವು ಜಾಬಿಗೆ ಬಂದಿದ್ದೇವೆ ರೀ. ಬೆಳಗ್ಗೆ ಬರಬೇಕಾದ್ರೆ ನಮ್ಮ ಸರ್ ಸಿಕ್ಕಿದ್ರು, ಮೇಯರ್ ಸರು. ಅವ್ರ ಜೊತೆ ಕೂಡಿ ನಮ್ಮ ಕಷ್ಟ ಸುಖ ಏನೇನು ಕೇಳಿದ್ರು, ವರ್ಕ್ ಹೇಗಾಗತ್ತೆ ರೀ, ಸೇಫ್ಟಿ ಏನೇನು ಬೇಕು ಎಲ್ಲ ಕೇಳಿದರು, ಏನೇನಿದೆ ಏನೇನೆಲ್ಲ ಕೇಳಿದರು. ಯಾವ ಥರ ಜಾಬ್ ಮಾಡ್ತೀವಿ, ಯಾವ ಥರ ಮಾಡಬೇಕು, ಹೇಗೆ ಎಲ್ಲರಿಗೂ ಟ್ರೀಟ್ ಮಾಡಬೇಕು ಅದ್ರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದಾರೆ ರೀ. ಅದನ್ನು ನಮಗೆ ತುಂಬ ಖುಷಿ ಆಯಿತು. ಹೊಸದಾಗಿ ಅಂದರೆ ಎಲ್ಲರಿಗೂ ನಾವು ನಮಸ್ಕಾರ ಅಂತೀವಿ, ಅವರು ಸ್ವಚ್ಛ ನಮಸ್ಕಾರ ಅನ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಮಗೆ ತುಂಬ ಹೆಮ್ಮೆಯಾದ ವಿಷಯ ಸರ್. ಭಾಳ ಖುಷಿ ಆಯ್ತು ರೀ ಸರ್. ಬೆಳಿಗ್ಗೆ ಅವ್ರು ನಾವು ಅಷ್ಟೇ ಕಷ್ಟಪಡ್ತೇವೆ ಅಂತ ಇದ್ದಿದ್ದು ರೀ. ನಮ್ಮ ಬಗ್ಗೆ ಅವರು ಎಷ್ಟು ಕಾಳಜಿ ತಗೋತಾರಂತ ಅದೊಂದು ನಮಗೆ ತಿಳಿದ ಮೇಲೆ ನಮಗೆ ತುಂಬ ಖುಷಿಯಾಗಿದೆ ಸರ್. ಸರ್, ಈ ಸಂದರ್ಭದಾಗ ನಂಗೆ ಒಂದೇ ನೆನಪಾಗಿದೆ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಅಂತಾರಲ್ಲ. ಇವು ಸ್ವತಃ ಬೆಳಗಾವಿಯ ಪ್ರಥಮ ನಾಗರಿಕರು ಮಹಾಪೌರರು ಪ್ರತಿದಿನ ಬೆಳಗಾವಿ ಒಳಗೆ 5 ಗಂಟೆಗೆ ಅಂದ್ರೆ ಅವರು ಫೀಲ್ಡ್ ಮ್ಯಾಗ ಇರ್ತಾರೆ. ಬೆಳಗಾವಿಯನ್ನು ಸ್ವಚ್ಛ ಸಿಟಿ ಮಾಡಬೇಕು, ಸುಂದರ ಸಿಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿದಿನ ಈಗ 2 ತಿಂಗಳ ಹತ್ರ ನಾವು ನೋಡಕತ್ತೀವಿ. 5 ಗಂಟೆಗೆ ಅಂದ್ರೆ ಅವ್ರದ್ದು ಮೆಸೇಜ್ ಬಂದಿರ್ತೈತೆ ರೀ, ನಾ ಇವತ್ತು ಈ ಬೀಟಿಗೆ ಹೊಂಟೀನಿ ನೀವು ಬರ್ರಿ, ಈ ಬೀಟಿಗೆ ಹೊಂಟೀನಿ ನೀವು ಬರ್ರಿ ಅಂತೇಳಿ ಅಲ್ಲಿ ನಗರ ಸೇವಕರಿಗೂ ಸಂಪರ್ಕ ಮಾಡ್ತಾರೆ, ಕರೀತಾರೆ. ಆಮೇಲೆ ಅಲ್ಲಿ ಏನು ಕುಂದುಕೊರತೆಗಳು ಅದಾವೆ ಅದನ್ನ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ
ಪೌರ ಕಾರ್ಮಿಕರು ಏನು ಕುಂದುಕೊರತೆಗಳದಾವ ಅದನ್ನು ಕೇಳ್ತಾರೆ. ಅದ್ರ ಜೊತೆ ಅವ್ರಿಗೆ ನಾವು ರೀಸೆಂಟ್ಲಿ ಇಂದೋರ್ಗೆ ಹೋಗಿದ್ದು ರೀ. ಇಂದೋರೊಳಗೆ ಯಾವ ರೀತಿ ಅದನ್ನು ಸ್ವಚ್ಛ ಸಿಟಿ ಮಾಡ್ಕೊಂಡ್ರು ಅದನ್ನು ನಮ್ಮ ಪೌರ ಕಾರ್ಮಿಕರಿಗೆ ಟ್ರೈನಿಂಗ್ನು ಕೊಡೋದು ಕೆಲಸ ಮಾಡ್ತಾರೆ. ಕೆಲವೊಂದು ಉಪಕ್ರಮಗಳನ್ನ ಮೇಯರ್ ಸಾಹೇಬರು ಮತ್ತು ಡೆಪ್ಯೂಟಿ ಮೇಯರ್ ಮೇಡಮ್ ರೀ ಒಬ್ಬ ಹೆಣ್ಮಗಳಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಕೆಲಸ ಮಾಡಬೇಕು, ಮನ್ಯಾಗ ಅವ್ರ ಮನೆ ಕೆಲಸಗಳಂದ್ರೆ ಬ್ರೇಕ್ಫಾಸ್ಟ್ ಮಾಡೋದಾಗಲಿ ಅಥವಾ ಮನೆ ಸ್ವಚ್ಛ ಮಾಡೋದಾಗಲಿ ಇದನ್ನೆಲ್ಲ ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಟರೆ ಮೇಯರ್ ಮೇಡಮ್ ಅವರು ಡೆಪ್ಯೂಟಿ ಮೇಯರ್ ಮೇಡಮ್ ಅವರು ಪ್ರತಿದಿನ ಹೊರಗೆ ಅಡ್ಡಾಡೋದು ರೀ. ಹೊರಗೆ ಅಡ್ಡಾಡಿ ನಮ್ಮ ಬೆಳಗಾವಿ ಸಿಟಿ ಯಾವ ರೀತಿ ಸ್ವಚ್ಛ ಮಾಡ್ಬೇಕು ಅನ್ನೋದನ್ನ ಅವರಿಬ್ಬರು ಅತ್ಯಂತ ಒಳ್ಳೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಅದ್ರ ಜೊತೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜಾಗೃತಿ ಜೊತೆ ನಮ್ಮ ಮಹಾನಗರ ಪಾಲಿಕೆ ಏನೇನು ಕುಂದುಕೊರತೆಗಳದೋ ಅದನ್ನು ನಾವು ಯಾವ ರೀತಿ ಅದನ್ನು ಸರಿಪಡಿಸಬೇಕು. ಅದ್ರ ಜೊತೆ